ಹೆಲೋ ಬೆಸ್ಟೀಸ್, ಇವತ್ತಿನ ನಮ್ಮ ರೆಸಿಪಿ ನಾನ್ ವೆಜಿಟೇರಿಯನ್ಸ್ ಎಲ್ಲರಿಗೂ ತುಂಬ ಫೇವರೇಟ್ ಆಗಿರುವಂಥದ್ದು ಫ್ರೈ ಪೀಸ್ ಬಿರಿಯಾನಿ. ಡೀಟೇಲ್ಡ್ ಪ್ರಾಸೆಸ್ ಮಾಡಿದ್ದೀನಿ. ಒಂದು ದೊಡ್ಡ ಬೌಲ್ನಲ್ಲಿ 750 ಗ್ರಾಮ್ಸ್ ಬಾಸ್ಮತಿ ರೈಸ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಬೇಕು. ಈ ಗಂಜಿ ಎಲ್ಲ ಬರುತ್ತೆ, ಅದೆಲ್ಲ ವೈಟ್ ಇರೋದೆಲ್ಲ ಬಿಸಾಗಬೇಕು. 3 to 4 ಟೈಮ್ಸ್ ಕ್ಲೀನ್ ಮಾಡಿದ ಮೇಲೆ ಕ್ಲಿಯರಾಗಿ ರೈಸ್ ಕಾಣಿಸುತ್ತೆ. ಆವಾಗ ಫುಲ್ ಬೌಲ್ ತುಂಬ ನೀರು ಹಾಕಿಡಬೇಕು. ಈ ರೈಸ್ ನೆನೀತಾ ಇರುತ್ತೆ. ನೆಕ್ಸ್ಟ್ ಪ್ರಾಸೆಸ್ ಮಾಡೋದು, ಒಂದು ಕಡಾಯಿನಲ್ಲಿ ದಪ್ಪ ಲೇಯರ್ ಇರೋ ಕಡಾಯಿ ತೊಗೊಳ್ಳಿ. ಅದರಲ್ಲಿ 1/4 ಕಪ್ಪಷ್ಟು ಆಯಿಲ್ ಹಾಕಿ, ಹಾಗೆ ಮುಂಚೆನೇ ಸ್ಲೈಸಸ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಮೀಡಿಯಮ್ ಸೈಜ್ ಒಂದು, ಹಾಗೆ ಚಿಕನ್ 1 kg ಇದನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕು. ನೆಕ್ಸ್ಟ್ ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಹಾಕಿ ಫ್ರೈ ಆಗ್ತಾ ಇರಲಿ ಅದು. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು. 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಆಗಲಿ. 3 ಟೊಮ್ಯಾಟೊ ಅಷ್ಟು ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ಹಾಕಬೇಕು. ಇದನ್ನು ಮಿಕ್ಸ್ ಮಾಡಿ ಕುಕ್ ಆಗಕ್ಕೆ ಬಿಡಿ. ಆಲ್ಮೋಸ್ಟ್ 80% ಕುಕ್ ಆದ ನಂತರ ಇದರಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಖಾರ ಪುಡಿ. ಇಲ್ಲಿ ನಾನು 3 to 4 ಸ್ಪೂನ್ಸ್ ಹಾಕ್ತೀನಿ, ಯಾಕಂದರೆ ರೈಸ್ ಎಲ್ಲ ಹಾಕ್ತೀವಲ್ಲ. 1 ಸ್ಪೂನ್ ಧನಿಯಾ ಪುಡಿ, ಹಾಗೆ ಹೋಮ್ ಮೇಡ್ ಗರಂ ಮಸಾಲ ಹಾಕಬೇಕು 1/2 ಸ್ಪೂನು. 1 ಸ್ಪೂನ್ ಫ್ರೈಡ್ ಆನಿಯನ್ಸ್ ಹಾಕಿ ಚಿಕನ್ ಎಲ್ಲ 90% ಕುಕ್ ಹಾಕಬೇಕು. ರೈಸ್ ಕುಕ್ಕಿಂಗ್ ಪ್ರಾಸೆಸ್ ನೋಡೋಣ. ಒಂದು ದೊಡ್ಡ ಬಾಣಲೆಯಲ್ಲಿ ನೀರು ಹಾಕಿ ಅದರಲ್ಲಿ ನಮ್ಮ ಹತ್ರ ಏನು ಗರಂ ಮಸಾಲ ಐಟಮ್ಸ್ ಇರುತ್ತೋ ಅದೆಲ್ಲ ಹಾಕಬೇಕು. 1/4 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಭಾಗ ನಿಂಬೆಹಣ್ಣು ಹಾಕಿ ನೀರು ರೋಲಿಂಗ್ ಬಾಯ್ಲ್ ಆಗುವಾಗ ಮುಂಚೆನೇ ನೆನೆಸಿಟ್ಕೊಂಡಿರೋ ರೈಸ್ನಲ್ಲಿ ನೀರೆಲ್ಲ ಬಿಸಾಕಿ ರೈಸ್ ಮಾತ್ರ ಇದರಲ್ಲಿ ಹಾಕಬೇಕು. ಹಾಗೆ 3 ಸ್ಪೂನ್ ಅಷ್ಟು ಆಯಿಲ್. ರೈಸ್ 90% ಕುಕ್ ಆಗಿರಬೇಕು. ಈ ರೈಸ್ ಪ್ರಾಸೆಸ್ಸು 3 to 4 ಮಿನಿಟ್ಸಲ್ಲಿ ಕುಕ್ ಆಗಿಬಿಡುತ್ತೆ. ಕುಕ್ ಆದ ತಕ್ಷಣವೇ ಈ ರೈಸ್ ಎಲ್ಲ ಒಂದರಲ್ಲಿ ಸೋರಿಸ್ಕೋಬೇಕು. ನೀರೆಲ್ಲ ಸಪ್ರೇಟು, ರೈಸ್ ಸಪ್ರೇಟು. ಆ ನೀರು ಉಳಿದಿರುತ್ತಲ್ಲ, ಆ ನೀರನ್ನು 1 ಗ್ಲಾಸ್ ಸಪ್ರೇಟ್ ತೆಗೆದಿಟ್ಕೊ. ನೆಕ್ಸ್ಟ್ ಚಿಕನ್ 90% ಕುಕ್ ಆಗಿದೆಯಲ್ಲ, ಅದ್ರ ಮೇಲೇ ಈ ರೈಸ್ ಎಲ್ಲ ಹಾಕಬೇಕು. ಒಂದೇ ಲೆವೆಲಲ್ಲಿ ಸ್ಪ್ರೆಡ್ ಮಾಡಿ. ನೆಕ್ಸ್ಟ್ ಪ್ರಾಸೆಸ್, 1 ಸ್ಪೂನಷ್ಟು ಫ್ರೈಡ್ ಆನಿಯನ್ಸ್, ಹೋಮ್ ಮೇಡ್ ಗರಂ ಮಸಾಲ 1/4 ಸ್ಪೂನ್, ಕರಿಬೇವು 2-3 ಎಲೆ ಅಷ್ಟೇ, ಹಾಗೆ ಕೊತ್ತಂಬರಿ ಸೊಪ್ಪು, 1/4 ಸ್ಪೂನಷ್ಟು ಸಾಲ್ಟ್, ಹಾಗೆ 1/2 ಸ್ಪೂನಷ್ಟು ಖಾರ ಪುಡಿ ಸ್ಪ್ರೆಡ್ ಮಾಡಿ. ಮುಂಚೆ 1 ಗ್ಲಾಸಷ್ಟು ರೈಸ್ ಬಾಯ್ಲ್ಡ್ ವಾಟರ್ ತೆಗೆದಿಟ್ಟಿದ್ವಲ್ಲ, ಅದನ್ನು ಇದರಲ್ಲಿ ಹಾಕಬೇಕು. ಫೈನಲ್ ಇಂಗ್ರೀಡಿಯೆಂಟ್ 2 ಸ್ಪೂನಷ್ಟು ತುಪ್ಪ ಹಾಕಿ ಫೈನಲ್ ಪ್ರಾಸೆಸ್ ದಮ್ ಮಾಡಬೇಕು 5 ಮಿನಿಟ್ಸ್. ದಮ್ ಕರೆಕ್ಟಾಗಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಮೇಲೆ ಪ್ಲೇಟ್ ತೆಗಿತೀವಲ್ಲ, ಮೇಲೆ ಫ್ಲವರ್ ಥರ ಬಿಚ್ಕೊಂಡಿರುತ್ತೆ ರೈಸ್ ಎಲ್ಲ. ದಪ್ಪ ಕಡಾಯಿ ಇದ್ದರೆ ಚಿಕನ್ ಎಲ್ಲ ಬರ್ನ್ ಆಗಲ್ಲ. ದಪ್ಪ ಕಡಾಯಿ ಇಲ್ಲ ಅಂದರೆ ನೆಕ್ಸ್ಟ್ ಒಂದು ಹಳೇದು ಯಾವುದಾದ್ರೂ ಪ್ಯಾನ್ ತೊಗೊಂಡು ಅದ್ರ ಮೇಲೆ ಕಡಾಯಿ ಇಟ್ಟು ದಮ್ ಬಿರಿಯಾನಿ ಮಾಡ್ಬೋದು. ಈ ಫ್ರೈ ಪೀಸ್ ಬಿರಿಯಾನಿ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಗ್ರೇವಿ ಏನೂ ಬೇಕಾಗಿಲ್ಲ. ಈ ಪ್ರಾಸೆಸ್ ಎಲ್ಲ ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗಬೇಕಾದ್ರೆ ನಾನು ಸಪ್ರೇಟ್ ಶಾರ್ಟ್ ವೀಡಿಯೋಸ್ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಡೀಟೇಲ್ಡಾಗಿ ಗೊತ್ತಾಗುತ್ತೆ. ಫ್ರೈಡ್ ಆನಿಯನ್ಸ್ ಮತ್ತು ದಮ್ ಬಿರಿಯಾನಿಗೆ ರೈಸ್ ಹೇಗೆ ಪ್ರಿಪೇರ್ ಮಾಡೋದು, ಹಾಗೆ ಹೋಮ್ ಮೇಡ್ ಗರಂ ಮಸಾಲ ಪೌಡರ್, ನಿಮಗೆಲ್ಲ ಈಸಿ ಪ್ರಾಸೆಸ್ ಎಲ್ಲ ತೋರಿಸಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಲಿ ಎಲ್ಲದು ನೋಡಿ ನೀವು ಒಂದ್ಸತಿ. ರೆಗ್ಯುಲರ್ ದಮ್ ಬಿರಿಯಾನಿ ಥರ 3 hours 4 hours ಮ್ಯಾರಿನೇಷನ್ ಮಾಡೋದು ಏನೂ ಇರಲ್ಲ ಇದರಲ್ಲಿ. ನೀವು ಈ ಫ್ರೈ ಪೀಸ್ ಚಿಕನ್ ಬಿರಿಯಾನಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.